ಸುಮಾರು 1000 ವರ್ಷಗಳ ನಂತರ ಧನಂಜಯ ದಶರೂಪಕವನ್ನು ಬರೆದಿದ್ದಾನೆ. ನನಗೆ ಈ 1000 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ಬದಲಾವಣೆ ಆಗಿರ್ಬೋದು. ನಮಗೆ 50-60 ವರ್ಷಗಳ ಅವಧಿಯಲ್ಲಿ ಯಕ್ಷಗಾನ ಏನೆಲ್ಲ ಬದಲಾವಣೆ ಆಗಿ ಹೋಯಿತು, 1000 ವರ್ಷದ ಅವಧಿಯಲ್ಲಿ ಏನೆಲ್ಲ ಬದಲಾವಣೆ ಆಗಿರ್ಬೋದು ಅಂತ ಹೇಳಿ ಮೂಲವಾದಂಥ ನಾಟ್ಯಶಾಸ್ತ್ರವನ್ನು ಮತ್ತು ಧನಂಜಯನ ದಶರೂಪಕವನ್ನು ಎರಡೂ ಕಂಪ್ಯಾರಿಸನ್ ಮಾಡಿ ನೋಡಬೇಕಾಯ್ತು. ಯಾಕೆಂದರೆ ಯಕ್ಷಗಾನಕ್ಕೆ ಅನ್ವಿತಿಯನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಅದನ್ನು ನೋಡಬೇಕಾಯ್ತು. ತುಂಬ ಆಶ್ಚರ್ಯಕರವಾದಂಥ ಸಂಗತಿಯನ್ನು ತಮಗೆ ಹೇಳ್ತೇನೆ. ನಾಟ್ಯಶಾಸ್ತ್ರದಲ್ಲಿ ನವರಸ ಅನ್ನೋದೇ ಇಲ್ಲ. 8 ರಸಗಳನ್ನು ಹೇಳಿದ 9ನೇ ರಸ ಶಾಂತಿ ರಸ ಇಲ್ಲ. ಅದನ್ನ ಅಭಿನವ ಗುಪ್ತನು ಸೇರಿಸಿದ. ಅಭಿನವ ಗುಪ್ತ ನಾಟ್ಯಶಾಸ್ತ್ರದ ಮೇಲೆ ಅವನು ಕಾರಿಕೆಗಳನ್ನು ಬರೆದಾನೆ, ಅದನ್ನು ವ್ಯಾಖ್ಯಾನಗಳನ್ನು ಮಾಡಿದ್ದಾನೆ. ಅವನು ಅದರಲ್ಲಿ ಶಾಂತಿರಸ ಇರಬೇಕು ಅಂತ ಹೇಳಿದ. ಶಾಂತಿರಸ ಹೇಗೆ ಇರಬೇಕು, ಅಭಿನಯ ಹೇಗೆ ಮಾಡಬೇಕು ಅಂತ ಚರ್ಚೆಗಳೆಲ್ಲ ನಡೆದಿದೆ. ಅಭಿನಯ ಮಾಡುವುದ್ರೆ ಏನು ನಾಟ್ಯವನ್ನು ಮಾಡಿರ್ತಾರೆ ಅದರಿಂದ ಏನು ಪ್ರೇಕ್ಷಕರು ಒಂದು ಸಮಾಧಾನವನ್ನು ಪಡ್ತಾರೆ, ಅದು ಅದರ ಪ್ರಯೋಜನದ್ದು. ಆದ್ದರಿಂದ ಶಾಂತಿರಸ ಇರ್ತದೆ, ಶಾಂತಿರಸ ಆಗುತ್ತದೆ ಅಂತ ಹೇಳಿದ್ದಾರೆ. ಆದರೆ ಅಭಿನಯಕ್ಕೆ ಅದು ಇಲ್ಲ. ಆದ್ದರಿಂದ ಯಕ್ಷಗಾನದಲ್ಲಿಯೂ ಕೂಡ ಶಾಂತಿರಸವನ್ನು ಅಭಿನಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಪ್ರತಿಪಾದನೆ ಮಾಡಿದ್ದೇನೆ. ತಾವು ಬೇಕಾದರೆ ಅಧ್ಯಯನದಲ್ಲಿ ನೋಡ್ಬೋದು. ಶಾಂತಿರಸವನ್ನು ಅಭಿನಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆಮೇಲೆ 1000 ವರ್ಷಗಳ ಅವಧಿ ಅಂತ ಹೇಳಿದ್ನಲ್ಲ, ನಾನು ಅಧ್ಯಯನ ಮಾಡಬೇಕಾದ್ರೆ ಇದು ವ್ಯಾಯೋಗ ನಳದಮಿ ಅಂತೇಳಿ ವ್ಯಾಯೋಗ ಅದ ಅಂಶಗಳು ಕಂಡು ಬರ್ತವೆ ಅಂತ ನಾನು ಒಂದು ಲೇಖನ ಬರೆದೆ. ಎಂ.ಎ. ಹೆಗ್ಡೆ ಅವರು ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಅವರು ನಂದಿಕೇಶ್ವರನ ಅಭಿನಯ ದರ್ಪಣದ ಮೇಲೆ ಪುಸ್ತಕವನ್ನು ಬರೆದಿದ್ದಾರೆ. ಅವರು ಹೇಳಿದರು, ಏನು ನನಗೆ ಏನಾದ್ರು ಗೊತ್ತಿದ್ದೇನೆ, ಯಾಕೆ ಹಾಗೆ ಬರೀತೆ? ಅಲ್ಲಿ ವ್ಯಾಯೋಗದಲ್ಲಿ ಏನಿದೆ ಅಂದರೆ ಅಸ್ತ್ರೀ ಸಂಗ್ರಾಮವು ಅಂತ ಇದೆ. ಅಂದರೆ ಸ್ತ್ರೀ ಇಲ್ಲದೆ ಇರುವಂತಹ ಪ್ರಸಂಗಗಳೆಲ್ಲ ವ್ಯಾಯೋಗದಲ್ಲಿ ಬರ್ತದೆ. ನಾನು ಓದಿದ್ದೆ ಸ್ತ್ರೀಗಳು ಇರಬಹುದು ವ್ಯಾಯೋಗದಲ್ಲಿ ಅಂತ. ಸೊ 1000 ವರ್ಷದ ಒಳಗಿನ ಏನು ಈ ಬದಲಾವಣೆಗಳಲ್ಲಿ ಏನಾದ್ರು ಚೇಂಜ್ ಆಗಿರಬಹುದು ಅಂತ ಹೇಳಿ ಮೂಲ ನಾಟ್ಯಶಾಸ್ತ್ರವನ್ನು ಮನೋಮೋಹನ್ ಘೋಷರ ಒಬ್ಬರ 4 ಸಂಪುಟ ಇದೆ. ಅದರ ಇಡೀ ನಾಟ್ಯಶಾಸ್ತ್ರವನ್ನು ಸಂಪೂರ್ಣವಾಗಿ ಓದಿದ ಮೇಲೆ ಒಂದು ವ್ಯಾಯೋಗದಲ್ಲಿ ಬಹಳ ವಿಚಿತ್ರವಾದಂಥ ಸಂಗತಿ ಸಿಕ್ಕಿತು. ಅಲ್ಪ ಸ್ತ್ರೀ ಜನ ಸಂಯುಕ್ತ ಇದೆ ವ್ಯಾಯೋಗದಲ್ಲಿ. ಸ್ವಲ್ಪ ಜನ ಸ್ತ್ರೀಯರು ಇರಬಹುದು. ಅದನ್ನ ಧನಂಜಯ ಬರೆಯುವ ಕಾಲಕ್ಕೆ ಏನು ಮಾಡಿದ್ರ ಅಂದ್ರೆ ಅಲ್ಪ ಸ್ತ್ರೀ ಇದ್ದಿದ್ದನ್ನು ಅಸ್ತ್ರೀ ಅಂತ ಬರೆದಿದ್ರು. ಇದನ್ನ ಯಾವ ವಿದ್ವಾಂಸರು ಕೂಡ ನೋಟಿಸೇ ಮಾಡಿಲ್ಲ, ಕೋಹಲಾದಿಗಳು ಮಾಡಿಲ್ಲ. ಆಮೇಲೆ ಆನಂತರ ತುಂಬಾ ಜನ ಏನು ವಿದ್ವಾಂಸರು ಕೂಡ ಈ ನಾಟ್ಯಶಾಸ್ತ್ರದ ಕಾರಿಕೆಗಳನ್ನೆಲ್ಲ ಬರೆದಿದ್ದಾರೆ, ಏನೆಲ್ಲ ಬರೆದಿದ್ದಾರೆ. ನಾನು ಬಹಳಷ್ಟು ಪುಸ್ತಕಗಳನ್ನು ಇದರ ಬಗ್ಗೆ ಸ್ಟಡಿ ಮಾಡಿ ಯಾರಾದರೂ ಪ್ರಶ್ನೆ ಮಾಡಿರ್ಬೋದು ಅಂತ ಯಾರು ಮಾಡಲಿಲ್ಲ. ಸೊ ನಾನು ಇವೆರಡನ್ನೂ ಅದಕ್ಕೆ ನಾನು ಹೀಗೆ ಆಗಿರಬಹುದು ಅಂತೇಳಿ ಬರೆದಿದ್ದೇನೆ. ಈ ವಿಚಾರಗಳನ್ನು ಹೇಳಿಬಿಟ್ಟು ಏನು ಹೇಳಿದರು, ಇದು ಯಾಕೆ ಶಾಸ್ತ್ರೀಯವಾಗಿ ಯಕ್ಷಗಾನವನ್ನು ಮಾಡಬೇಕು, ನನ್ನ ಕರ್ತವ್ಯ ಅಂತ ಯಾಕೆ ಮಾಡಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ, ಯಕ್ಷಗಾನವನ್ನು ಇದು ಶಾಸ್ತ್ರೀಯ ಕಲೆ ಅಂತ ಮಾಡಿದರೆ ಇದಕ್ಕೆ ಒಂದು ಮಾನ್ಯತೆಯನ್ನು ಕರ್ನಾಟಕ ಸರ್ಕಾರ ನಮಗೆ ಬೇಕು ಅಂತ ಹೇಳಿದರೆ, ಕೇಂದ್ರ ಸರ್ಕಾರ ಇದಕ್ಕೆ ಶಾಸ್ತ್ರೀಯ ಕಲೆ ಅಂತ ಅನುಮೋದನೆಯನ್ನು ಕೊಟ್ಟರೆ ವರ್ಷಕ್ಕೆ 100 ಕೋಟಿ ರೂಪಾಯಿ ಬರ್ತದೆ. ಇದನ್ನು ಕಾಪಾಡೋದಕ್ಕೇನೆ 100 ಕೋಟಿ ರೂಪಾಯಿನ ಕೊಡ್ತಾರೆ. ಇದು ನಾವು ಸುಮ್ಮನೆ ಯಾಕೆ ಹೇಗೆ ಇದು ಶಾಸ್ತ್ರೀಯ ಅಲ್ಲ, ಶಾಸ್ತ್ರೀಯತೆ ಇದೆ, ಶಾಸ್ತ್ರೀಯ ಅಂತ ಹೇಳೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದಕ್ಕೆ ಹುಡುಕಿದಕ್ಕೆ ನಾನು ಈ ಪುಸ್ತಕದಲ್ಲಿ ಅನೇಕ ಅಧ್ಯಯನಗಳನ್ನು ಮಾಡಿದ್ದೇನೆ. ಅದನ್ನು
ಅದನ್ನೇ ಇಟ್ಟುಕೊಂಡು ಮಾಡಿದ್ರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ರು ಕೂಡ ಇದು ಸಾಧ್ಯ ಆಗುತ್ತೆ. ಒಂದು ಕನ್ನಡ ಲ್ಯಾಂಗ್ವೇಜನ್ನು ಶಾಸ್ತ್ರೀಯ ಭಾಷೆ ಅಂತ ಕನ್ಸಿಡರ್ ಮಾಡೋದಕ್ಕೆ 1,000ದಷ್ಟು ದಾಖಲೆಗಳನ್ನು ಒದಗಿಸಿದ್ದಾರೆ. 1,000 ಪುಟಗಳಷ್ಟು ದಾಖಲೆಗಳನ್ನು ಒದಗಿಸಿದ್ದಾರೆ. ಯಕ್ಷಗಾನಕ್ಕೆ ಹಾಗೆ ಒಡಿಸ್ಲಿಕ್ಕೆ ಹೋದರೆ 2,000 ಪುಟಗಳ ದಾಖಲೆಯನ್ನು ನಾನು ತೆಗೆದುಕೊಡ್ತೇನೆ. ಅಷ್ಟು ದಾಖಲೆಗಳನ್ನು ಇದು ಶಾಸ್ತ್ರೀಯ ಕಲೆ ಅಂತ ಮಾಡೋದಕ್ಕೆ ಬೇಕು ಅಂತ. ಹಾಗೆ ಮಾಡಿದರೆ ನಾ ಹೇಳಿದ್ನಲ್ಲ, ಇವತ್ತೀಗ ಸ್ವಲ್ಪ ದಿವಸದ ಹಿಂದೆ ತಮಗೆ ಗೊತ್ತಿರಬೇಕು, ನಾಟ್ಯಶಾಸ್ತ್ರವನ್ನು ವರ್ಲ್ಡ್ ಹೆರಿಟೇಜ್ ಡಾಕ್ಯುಮೆಂಟ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಕೆರೆಮನೆ ಮೇಳಕ್ಕೆ ಯುನೆಸ್ಕೋ ಹೆರಿಟೇಜ್, ಟ್ಯಾಂಜಿಬಲ್ ಹೆರಿಟೇಜ್ ಆರ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಡೀ ಜಗತ್ತಿನ ಆದ್ಯಂತ ಯಕ್ಷಗಾನ ಒಂದು ಅತ್ಯಂತ ಪ್ರಾಚೀನವಾದಂತಹ ಕಲೆ ಅಂತ ಹೇಳದಿದ್ದರೆ ಅದನ್ನು ನಾಟ್ಯಶಾಸ್ತ್ರದವರೆಗೆ ತೆಗೆದುಕೊಂಡು ಹೋಗಬೇಕು. ನಾಟ್ಯಶಾಸ್ತ್ರದವರೆಗೆ ತೆಗೆದುಕೊಂಡು ಹೋದರೆ 2,000 ವರ್ಷಗಳಷ್ಟು ಪ್ರಾಚೀನವಾದಂತಹ ಕಲೆ ಅಂತ ಸಾಧ್ಯ ಆಗ್ತದೆ. ಇನ್ನೊಂದು ಯಾಕೆ ನಾನು ಇದನ್ನು ಹೇಗೆ ಬರೀಲೇಬೇಕು ಅಂತ ನಿಂತೆ ಅಂತಂದರೆ, ಯಕ್ಷಗಾನದ ಕ್ರಮಗಳೇನಿದೆ ಇದು ಒಂದು ಸಂವಿಧಾನದ ರೀತಿಯಲ್ಲಿದೆ. ಪೂರ್ವರಂಗ ಬೇಕು, ಆಮೇಲೆ ಅವ್ರನ್ನ ಏನು ಪ್ರದರ್ಶನ ಮಾಡಿಸ್ಬೇಕು, ಆ ಪ್ರದರ್ಶನ ಮಾಡಿಸಿ ಪಾತ್ರವನ್ನು ವಾಪಸ್ ಕಳಿಸ್ಬೇಕು. ಇದಕ್ಕೆ ಈ ಕ್ರಮ ಪದ್ಧತಿ ಏನಿದೆ ಇದು ಒಂದು ಸಂವಿಧಾನದ ರೀತಿಯಲ್ಲಿದೆ. ಈ ಸಂವಿಧಾನ ಯಾವ ರೀತಿ ಇರಬೇಕು ಅಂತಂದರೆ ದಶರೂಪಗಳ ಸಂವಿಧಾನವಿದೆ. ದಶರೂಪಕದಲ್ಲಿ ನಾಟಕ, ಪ್ರಕರಣ, ಅಂಕ, ಬಾಣ, ವ್ಯಾಯೋಗ, ಪ್ರಹಸನ ಮತ್ತು ಡಿಮ, ಸಮೋಕಾರ, ಈಹಾಮೃಗ ಅಂತಿದೆ. ಇವಿಷ್ಟನ್ನು ಯಕ್ಷಗಾನದಲ್ಲಿ ಕರೆಕ್ಟಾಗಿ ಮಾಡ್ತಾರೆ. ನಾನು ಬರೆದಿದ್ದೇನೆ, ತಾವು ತುಲನಾತ್ಮಕ ವಿತಾವಿಯ ಅಧ್ಯಯನ ಮಾಡೋರೆಲ್ಲ ನೋಡ್ಬೋದು ಹೇಗೆ ಮಾಡ್ತಾರೆ ಅಂತ. ನಾಟಕ ಪ್ರಕರಣ, ನಾಟಕದ ರೂಪಕ ಏನಿದೆ ಇದು ಯಕ್ಷಗಾನದಲ್ಲಿ ನಾವೇನು ಪೂರ್ವರಂಗ ಅಂತ ಹೇಳ್ತೀವಿ, ಈ ಪೂರ್ವರಂಗವೇ ನಾಟಕ. ಅದು ಯಕ್ಷಗಾನದ ಪ್ರದರ್ಶನವನ್ನು ಮಾಡಬೇಕಾದ್ರೆ ಹೇಗೆ ಪೂರ್ವರಂಗ ನಾವು ಮಾಡೇ ಮಾಡ್ತೇವೋ ಅದರಲ್ಲೂ ಹಾಗೆ ಹೇಳಿದ್ದಾರೆ. ಮುಂದಿನ 9 ರೂಪಕಗಳಿಗೆ ಮೊದಲನೇದಾಗಿ ಮತ್ತು ಮಾದರಿಯಾಗಿ ನಾಟಕ ರೂಪಕವನ್ನು ಮಾಡಲೇಬೇಕು ಅಂತ ಬರೀತಾರೆ. ಸೊ ನಾಟಕ ರೂಪಕ ಯಾವುದು ಅಂತಂದ್ರೆ ಪೂರ್ವರಂಗ, ಪೂರ್ಣ ಕ್ರಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಯಕ್ಷಗಾನದ ಈ ಕ್ರಮ ಏನಿದೆ ಇದು ನಾಟ್ಯಶಾಸ್ತ್ರದ ಮೂಲವೇ ಅನ್ನೋದಕ್ಕೆ ನಾನು ಈ ಸಿದ್ಧಾಂತವನ್ನು ಒಪ್ಪಿದ್ದೇನೆ. ಆಮೇಲೆ ಏನು ಪದ್ಯವನ್ನು ಪ್ರಸ್ತುತಿ ಮಾಡ್ತಾರಲ್ಲ, ಇದೂ ಕೂಡ ಪ್ರಾವೇಶಿಕ ಧ್ರುವಗೀತೆಗಳು ಅಂತ ಹೇಳ್ತಾರೆ. ಧ್ರುವಗೀತೆಗಳು ಅಂತ ಒಂದು ಅಧ್ಯಾಯ ಇದೆ. ಧ್ರುವಗೀತೆಗಳಲ್ಲಿ ಪಾತ್ರ ಪ್ರಾವೇಶಿಕಿ ಧ್ರುವ ಅಂತಿದೆ, ನೈಷ್ಕ್ರಾಮಿಕಿ ಧ್ರುವ ಅಂತಿದೆ, ಅಂತರ ಧ್ರುವ ಅಂತಿದೆ. ಇದು ಈ ಏನು ಕ್ರಮ ಇದೆಯಲ್ಲ, ಇದು ಯಕ್ಷಗಾನದಲ್ಲಿ ನಾವು ಪಾತ್ರವನ್ನು ನಾವು ಸ್ಟೇಜಿಗೆ ಕರೆಸಿ ವಾಪಸ್ ಕಳಿಸೋದು ಏನು ಭಾಗವತರ ಮಾಡ್ತಾರೆ ಅದೇ ಕ್ರಮ 100% ಕ್ರಮ ಇದೆ. ತಾವು ಓದಿ ನೋಡ್ಬೋದು, ನಾನು ಬರೆದಿದ್ದೇನೆ. ಪ್ರಾವೇಶಿಕಿದ್ರು ಪೀಠಿಕೆಯ ಪದ್ಯವನ್ನು ಹೇಳಿ ನಾನು ಇಂದಿರಿಗೆ ತಲೆ ಬಾಗಿ ಪಾತ್ರ ಇಂಥ ಕಥೆಯನ್ನು ಹೇಳ್ತೇನೆ, ಇಂಥವ್ರ ಪತ್ರ ಇಂಥ ಪಾತ್ರಗಳು ಬರಬೇಕು ಅಂತ ಹೇಳ್ತಾರೆ. ಆಮೇಲೆ ಕಳಿಸುವಾಗ ಹಾಗೆ ಹೇಳ್ತಾರೆ. ಆಮೇಲೆ ಅತ್ಯಂತ ನಮ್ಮ ಏನು ಭಾರತೀಯ ತಾತ್ವಿಕವಾದಂಥ ವಿಚಾರ ಏನಿದೆ ಅದು ಯಕ್ಷಗಾನ ಪಾತ್ರ ಇನ್ನು ಯಾವ ಪ್ರವೃತ್ತಿ ಇಲ್ಲ. ಏನಿದೆ ಅಂತಂದರೆ ಪಾತ್ರಗಳ ಏನು ತಯಾರಾಗ್ತದಲ್ಲ ಇದು ಬ್ರಹ್ಮ ಸೃಷ್ಟಿ ಕ್ರಮ ಅಂತ. ಅಲ್ಲಿ ಸೃಷ್ಟಿ ಆಗ್ತದೆ. ಭಾಗವತರು ಏನಿದೆ ಅದು ಆ ವಿಷ್ಣು ತತ್ವ ಅಂತ. ಅಲ್ಲಿ ಭಾಗವತರು ಪಾತ್ರವನ್ನು ಕುಣಿಸಿ ಆಮೇಲೆ ಕಳಿಸೋದೇನಿದೆ ಅಲ್ಲಿ ಲಯ ತತ್ವ ಅಂತಿದೆ. ಪಾತ್ರಗಳು ತಯಾರಾಗಿ ಹೊರಗೆ ಕರೆಯುವಾಗ ಏನಿದೆ ಅಲ್ಲಿ ಅವನು ಏನು ಕುಣಿಸ್ತಾರೆ. ಭಾಗವತರ ಕರಿದನ ಪಾತ್ರಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಅದಕ್ಕಾಗಿ ಅವನಿಗೆ ಭಾಗವತ ಅಂತ ಹೇಳ್ತಾರೆ. ವಿಷ್ಣುವಿನಿಗೆ ಪರಮ ಭಾಗವತ ಅಂತ ಹೇಳ್ತಾರೆ, ಕೃಷ್ಣಿಗೆ ಪರಮ ಭಾಗವತ ಅಂತ ಹೇಳ್ತಾರೆ. ಆಮೇಲೆ ಭಾಗವತ ಅಂತ ಹೇಳೋದಕ್ಕೆ ಏನು ತತ್ವ ಇದೆಯಲ್ಲ ಇದು ಸೃಷ್ಟಿ ಸ್ಥಿತಿ ಲಯ ತತ್ವಗಳನ್ನು 100% ಆಗಿ ಹೇಳ್ತಾರೆ. ಮತ್ತು ಇಲ್ಲಿ ಪುಣ್ಯ ಕ್ರಮಗಳಿದೆಯಲ್ಲ, ಅಂತರ ಧ್ರುವ ಅದು ಏನೇನು ಹೇಳಿದ್ನಲ್ಲ ನಾನು, ಅದು 100% ಅಲ್ಲಿ ನಡೀತಾ ಇರ್ತದೆ. ಇದನ್ನು ನಾನು ಅಲ್ಲಿ ಪ್ರತಿಪಾದನೆ ಮಾಡಿದ್ದೇನೆ. ಆಮೇಲೆ ಏನು
ಮುಖವಣಿಗೆ ಇದೆ, ಆಮೇಲೆ ಬಟ್ಟೆಗಳೇನಿದೆ, ಈ ಎಲ್ಲದಕ್ಕೂ ತಾತ್ವಿಕವಾದಂಥ ವಿಚಾರವನ್ನು ಹೇಳ್ತಿದೆ. ಯಕ್ಷಗಾನ ಸುಮ್ಮನೆ ಯಾವುದೇ ಸಾಮಾನ್ಯವಾದಂಥ ವಿಚಾರಗಳಿಲ್ಲ, ಅದು ಸಂಪೂರ್ಣವಾಗಿ ತಾತ್ವಿಕವಾದಂಥ ವಿಚಾರ ಆಗಿದೆ. ಇದನ್ನು ನಾನು ಪ್ರತಿಪಾದನೆ ಮಾಡಿದ್ದೇನೆ. ಹಾಗಾಗಿ ಈ ಕೃತಿಯನ್ನು ಅಧ್ಯಯನ ದೃಷ್ಟಿಯಿಂದ ಪುನರ್ ವ್ಯಾಖ್ಯಾನ ಮಾಡಬೇಕು. ನಾನು ಅದನ್ನೇ ಹೇಳ್ತೇನೆ, ಯಕ್ಷಗಾನವನ್ನು ಪ್ರತ್ಯಭಿಜ್ಞಾನ ಮಾಡಿಕೊಳ್ಬೇಕು ಮತ್ತು ಪುನರ್ ವ್ಯಾಖ್ಯಾನವನ್ನು ಮಾಡಬೇಕು. ಮತ್ತು ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಹೇಳ್ತೇನೆ, ಸರ್ಕಾರ ನಮ್ಮ ಒಂದು ಕಾರಣದಿಂದ ಸರ್ಕಾರ ಇದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಲ್ಲದೆ ಇದ್ದರೆ ನಾವು ಇದನ್ನು ಒಂದು ಪ್ರತ್ಯೇಕವಾದಂಥ ಪ್ರೈವೇಟ್ ಬಿಲ್ಲನ್ನು ಮಂಡನೆ ಮಾಡಿ, ನಾವು ಖಾಸಗಿ ಬಿಲ್ಲನ್ನು ಮಂಡನೆ ಮಾಡಿ ಅದ್ರ ಮೇಲೆ ಚರ್ಚೆ ಆಗುವಾಗ ಮಾಡಿದರೆ ಅದಕ್ಕೆ ಒಂದು ಅರ್ಥ ಬರ್ಬೋದು ಅಂತ ಹೇಳಿ ನನಗೆ ಯಕ್ಷಮಂಗಳ ಕೃತಿ ಪ್ರಶಸ್ತಿಯನ್ನು ಕೊಡೋದಕ್ಕೆ ಈ ಸಮಿತಿಯವರು ಏನು ತೀರ್ಮಾನ ಮಾಡಿದರು ಅವರೆಲ್ಲರಿಗೆ ಕೃತಜ್ಞ ಹೇಳ್ತೇನೆ. ನನ್ನ ಪೂರ್ವ ಸೂರಿಗಳನ್ನು ಸ್ಮರಣೆ ಮಾಡಿ ತಮ್ಮೆಲ್ಲರನ್ನ ವಂದಿಸಿ, ಮತ್ತು ಎಲ್ಲಿ ನನ್ನ ಮಿತ್ರರು ಸುಬ್ರಾಯ ಮುತ್ಯಾಗಿರಿಂದ ನಮ್ಮ ಮನೆಯವರು ಬಂದಿದ್ದಾರೆ, ನನ್ನ ಬಹಳ ಹಳೆ ಕಾಲದ ಮಿತ್ರರಾದಂತಹ ಯಜ್ಞರವರು ಮತ್ತು ಬಿ ಪಿ ಗೋಪಾಲಕೃಷ್ಣ, ತುಂಬ ಒಳ್ಳೆಯ ಹಾಡುಗಾರ ಇದ್ದಾರೆ, ಬಿ ಪಿ ಗೋಪಾಲಕೃಷ್ಣ ಅವರು ಬಂದಿದ್ದಾರೆ. ಮತ್ತು ಎಲ್ಲ ನಮ್ಮ ಪಕ್ಕದ ಮನೆಯ ರವಿ ಭಟ್ರು ಅಂತಿದ್ದಾರೆ, ಅವರ ಮನೆಯವರು ಬಂದಿದ್ದಾರೆ. ಹಾಗೆ ಎಲ್ಲ ತುಂಬ ಜನ ಬಂದಿದ್ದಾರೆ. ಅವರೆಲ್ಲರಿಗೆ ವಂದನೆಯನ್ನು ಹೇಳಿ, ತಮಗೆಲ್ಲರಿಗೂ ವಂದನೆ ಹೇಳಿ, ಧನಂಜಯ ಅವರಿಗೂ ಮತ್ತೆ ವಂದನೆ ಹೇಳಿ, ದರ್ಶನಕ್ಕೂ ಬರೋದಲ್ಲ ಹಾಗೆ ಅದನ್ನು ಮತ್ತೆ ಒಂದು ರೀತಿಯಲ್ಲಿ ಅವ್ರು ಧನಂಜಯ ಅವರು ಮುಂದೆ ನಡ್ಸಲು ಹೇಳಿ ಅಂತ ಹೇಳಿ, ಮತ್ತು ಈ ಯಕ್ಷಗಾನ ಅಧ್ಯಯನ ಕೇಂದ್ರಕ್ಕೆ ನನ್ನಿಂದ ಏನಾದರೂ ಸಹಾಯ ಬೇಕಾದರೆ, ನನ್ನಿಂದ ಏನಾದರೂ ಹೆಲ್ಪ್ ಬೇಕಾದರೆ ನಾನು ಕೊಡಲಿಕ್ಕೆ ಸಿದ್ಧ ಇದ್ದೇನೆ ಅಂಥೇಳಿ ನನ್ನ ಮಾತನ್ನು ತಮ್ಮ ಮಾತುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಸಹೃದಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಇರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಶ್ರೀ ಕೆ ರಾಜು ಮೊಗವೀರ ಸರ್ವರನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬಹುಶಃ ಮಂಗಳೂರು ವಿಶ್ವವಿದ್ಯಾನಿಲಯದ ದಯಾನಂದ್ ಪೈ ಮತ್ತು ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರಕ್ಕೆ ಇವತ್ತು ಒಂದು ಧನ್ಯತಾ ಭಾವ ಬಂದಿದೆ ಅಂತ ನಾನು ಅರ್ಥೈಸ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಧನಂಜಯ ಕುಂಬಳೆ ಮತ್ತು ದೇವಿತ್ ಕೋಟ್ಯಾನ್ ಅವರ ಟೀಮ್ಗೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ಅಲ್ಲ, ಮೊನ್ನೆ ಸಂಜೆ ಸುಮಾರು ಸಂಜೆ 5 ಗಂಟೆಗೆ ನಾನು ಚೇಂಬರ್ಗೆ ಬಂದರು. ಈ ರೀತಿ ಕಾರ್ಯಕ್ರಮ ಇದೆ, ಈ ರೀತಿ ಮಾಡ್ತಾ ಇದ್ದೇನೆ. ನನ್ನ ಮೊದಲ ರಿಯಾಕ್ಷನ್, ಇಷ್ಟು ಚೆನ್ನಾಗಿರೋ ಕಾರ್ಯಕ್ರಮನ ನಮ್ಮಲ್ಲಿ ಮಂಗಳ ಸಭಾಭವನ ಇದೆ, ಅಲ್ಲಿ ಮಾಡಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂತ. ಯಾಕಂದ್ರೆ ಕಳೆದ ವರ್ಷ ನಾವು ಅಲ್ಲೇ ಮಾಡಿದ್ವಿ. ಈ ವರ್ಷ ಏನಾಯಿತು ಕೇಳಿದ್ರೆ, ನೆಕ್ಸ್ಟ್ ವೀಕ್ ಮಕ್ಕಳಿಗೆ ಪರೀಕ್ಷೆ ಹತ್ರ ಇದೆ. ಮಕ್ಕಳಲ್ಲಿದ್ದರೆ ಸಭಾಂಗಣ ಚಂದ ಕಾಣುವುದಿಲ್ಲ, ಖಾಲಿ ಖಾಲಿ ಆಗ್ತದೆ. ಇವತ್ತು ಬನ್ನಾರಿ ಅವರು ಹೇಳಿದ್ರು ಶ್ರೋತೃ ಬಳಗ ದೊಡ್ಡದಿದೆ ಅಂತ ಹೇಳುವ. ಅಲ್ಲಿ ಹೋದ್ರೆ ಇಷ್ಟೇ ಜನ ಇದ್ರು ಮುಂದಿನ ಚೇರ್ಗಳು ಮಾತ್ರ ಭರ್ತಿ ಆಗ್ತವೆ, ಇಲ್ಲೇ ಮಾಡೋಣ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ನಂತರ ಹೇಗೆ ಮಾಡ್ತೀರಿ ಕೇಳಿದಾಗ, ಮಾಮೂಲಾಗಿ ನಮ್ಮದು UR ಹಾಲ್ ಹ್ಯಾಸ್ ಬಿನ್ ವಿಟ್ನೆಸಿಂಗ್ ಸೋ ಮೆನಿ ಅಕಾಡೆಮಿಕ್ ಆಕ್ಟಿವಿಟೀಸ್ ಲೈಕ್ ದಿಸ್. ಸೊ ಹಾಗಾಗಿ ಅದೇ ರೀತಿ ಆಗ್ತಂದೇವೆ. ಸ್ವಲ್ಪ ಯಕ್ಷಗಾನ ಕಾರ್ಯಕ್ರಮ ಜೊತೆಲಿ ದೊಡ್ಡ ದೊಡ್ಡ ಕಲಾವಿದರು ಬರ್ತಾ ಇದ್ದಾರೆ. ಸೊ ಸ್ವಲ್ಪ ವಿಭಿನ್ನವಾಗಿ ಮಾಡಿ, ಏನಾದರೂ ಒಂದು ಯಕ್ಷಗಾನದ ವೈಶಿಷ್ಟ್ಯ ತಾನೆ. ನಾನು ಹೇಳಿದ್ದು ಇಷ್ಟೇ ಅವರಿಗೆ, ಇದಕ್ಕಿಂತ ಜಾಸ್ತಿ ಬೇರೆ ಏನೂ ಹೇಳಿಲ್ಲ. ಬಟ್ ಅಷ್ಟು ಹೇಳಿದ್ದನ್ನ ಇವತ್ತಿಲ್ಲಿ ಬಂದು ನೋಡಿದಾಗ ನನಗೆ ನಿಜವಾಗಿ ಆಶ್ಚರ್ಯ ಆಯಿತು. ಆಮೇಲೆ ಕೇಳಿದೆ, ಈ ಪದ್ಯಗಳನ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಎಷ್ಟು ದಿವಸ ತಗೊಂಡಿದ್ದಾರೆ ಅಂತ. ಇಲ್ಲ, ನೀವು ಮೊನ್ನೆ ಸಂಜೆಯಿಂದ ಆರಂಭ ಆಗಿದ್ದು ಅಂತ. ಸೊ ಇದಕ್ಕೆ ನಿಮಗೆ ಗುರುಗಳಿಗೆ ಮತ್ತು ಎಲ್ಲ ಶಿಷ್ಯ ಬಳಗಕ್ಕೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ಇನ್ನೊಂದು ಮಾತು ಹೇಳಿದ್ದೆ ಅವರಿಗೆ, ಯಾಕೆ ನಾವು ಕೇವಲ ಯಕ್ಷಗಾನನ ಕೇವಲ ಮಂಗಳೂರು ವಿಶ್ವವಿದ್ಯಾನಿಲಯ ಅಥವಾ ಈ 3 ಜಿಲ್ಲೆಗಳಿಗೆ, ಅಫ್ಕೋರ್ಸ್ ಮಂಗಳೂರು ವಿಶ್ವವಿದ್ಯಾಲಯದ ಪರಿಧಿ ಏನಿದೆ, ಕೊಡಗು, ಈಗ ಕೊಡಗು ಸಹ ನಮ್ಮಿಂದ ದೂರ ಹೋಗಿದೆ, ಉಡುಪಿ, ದಕ್ಷಿಣ ಕನ್ನಡ ಮಾತ್ರ ಇದೆ. ಉತ್ತರ ಕನ್ನಡ ಯಕ್ಷಗಾನಕ್ಕೆ ಹೆಸರುವಾಸಿ, ಆದರೆ ಮಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರೋದಿಲ್ಲ. ಸ್ವಲ್ಪ ಸೀಮೋಲ್ಲಂಘನ ಮಾಡ್ಬೋದಾ ಅಂತ ಕೇಳಿದ್ದೆ ಅವರಿಗೆ. ಸೊ ಆ ಕಾರಣಕ್ಕಾಗಿ ಅವರು ಒಂದಿಷ್ಟು ನೆಕ್ಸ್ಟ್ ಮುಂದೆ ಕಾರ್ಯಕ್ರಮ ಹಾಕೊಂಡು ಕೇವಲ ಮಂಗಳೂರು ವಿಶ್ವವಿದ್ಯಾಲಯ ಅಥವಾ ಕರಾವಳಿ ಜಿಲ್ಲೆಗಳು ಮಾತ್ರ ಅಲ್ಲ, ರಾಜ್ಯದ ಬೇರೆ ವಿಶ್ವವಿದ್ಯಾಲಯ, ಕನಿಷ್ಠ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಆದ್ರೂ ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಾಕೊಳ್ಳೋ ಮೂಲಕ ಅಲ್ಲಿಯವರಿಗೆ
ಯಕ್ಷಗಾನ ಅಂದರೆ ಏನು ಅನ್ನೋ ಒಂದು ಕಲ್ಪನೆ ಬರುವ ರೀತಿಯಲ್ಲಿ ಕಾರ್ಯಕ್ರಮ ಹಾಕೊಳ್ಳಿಕ್ಕೆ ಕೇಂದ್ರ ತಯಾರು ಮಾಡ್ಕೊಳ್ಳೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸ್ನೇಹಿತರೆ, ಅತಿರಥ ಮಹಾರಥರು ವೇದಿಕೆಯಲ್ಲಿ ಇದ್ದಾಗ ಮಾತಾಡೋದಕ್ಕಷ್ಟೇ, ಜಾಸ್ತಿ ಬರುವುದಿಲ್ಲ. ವಿದ್ಯಾರ್ಥಿಗಳನ್ನು ಎದುರುಗೂಡಿಸ್ಕೊಂಡು ಮಾತಾಡೋದು ಸುಲಭ. ನಾನು ತಮ್ಮೆಲ್ಲರ ಮಾತುಗಳಿಗೆ ಬಹಳ ಮಾತುಗಳನ್ನು ಕೇಳಿದ್ದೇನೆ. ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಒಂದಿಬ್ಬರು ಸಂಶೋಧಕರು ಇದ್ದಾರಂತ ಭಾವಿಸ್ತೇನೆ. ಒಂದೇ ಒಂದು ಉದಾಹರಣೆ ಕೊಡಲಿಕ್ಕೆ ಬಯಸ್ತೇನೆ. ಬಹುಶಃ ಹಿಂದೊಂದು ಯಕ್ಷಗಾನದ ಯಾವುದೋ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೆ, ಮತ್ತೆ ಪುನಃ ಅದನ್ನು ಇಲ್ಲಿ ಹೇಳಿಕ್ಕೆ ಬಯಸ್ತಿದ್ದೇನೆ. ತಮ್ಮ ಅನುಮತಿಯೊಂದಿಗೆ, ಎಸ್ಪೆಷಲಿ ಸಾಮಗ್ರ ಅನುಮತಿ. ಅವ್ರು ನೋಡಿದ್ರೆ ಭಯ ಆಗುತ್ತೆ. ಅವ್ರು ಎದುರುಗಡೆ ಕೂತ್ಕೊಂಡಾಗ ಸದ್ಯಕ್ಕೆ ಸೈಡಲ್ಲಿ ಕೂತ್ಕೊಂಡ್ವಿ, ಹಾಗಾಗಿ ಅವ್ರು ಕಾಣಲಿಲ್ಲ. ಸೊ ಏನು, ಒಬ್ಬ ಪ್ರಾಧ್ಯಾಪಕರ ತೀಕ್ಷ್ಣ ಕಣ್ಣುಗಳೇನಿದೆ ಅದು ಕಾಣ್ತದೆ, ಹಾಗಾಗಿ ಸೈಡಲ್ಲಿ ಕೂತ್ಕೊಂಡಿದ್ದಾರೆ, ನಾನಿಲ್ಲಿ ಕೂತ್ಕೊಂಡು. ನಾನು ಭರತನಾಟ್ಯ, ನಾನು ಕಥೆ ಹೇಳಿಕೊಟ್ಟಿದ್ದು, ವಿಷಯ ಹೇಳಿಕೊಟ್ಟಿದ್ದು ಭರತನಾಟ್ಯ. ನೀವು 20ನೇ ಶತಮಾನದ ಆದಿಭಾಗದಲ್ಲಿ ನೋಡಿದ್ರೆ ಭರತನಾಟ್ಯ ವಾಸ್ ನಾಟ್ ಟ್ರೀಟೆಡ್ ಆಸ್ ಎ ವೆರಿ ಗ್ರೇಟ್ ಆರ್ಟ್ ಫಾರ್ಮ್, ಟೆಂಪಲ್ ಆರ್ಟ್ ಫಾರ್ಮ್ ಆಗಿ ಅದಕ್ಕೆ ಅದರದ್ದೇ ಆದ ಒಂದು ಸ್ಥಾನ ಅಥವಾ ಮಾನ ಅಲ್ಲಿ ಇತ್ತು. ರುಕ್ಮಿಣಿದೇವ ಆರುಂಡೇಲ್ ಅವರು ಹೇಳಿ ತಾವು ಗೊತ್ತಿದ್ದಾಗಿ ಕೇಳಿದಾಗೆ, ಅವರು ಆ ಒಂದು ಭರತನಾಟ್ಯದ ಕುಟುಂಬದಿಂದ ಬಂದವರಲ್ಲ, ಕಲಾವಿದರ ಕುಟುಂಬದಿಂದ ಬಂದವರಲ್ಲ. ಆದ್ರೆ ನಂತರ ಅವರು ಅದನ್ನ ಆಸಕ್ತಿ ವಹಿಸಿ ಕಲಿತು ಇವತ್ತು ಭರತನಾಟ್ಯಕ್ಕೆ ಏನೋ ಒಂದು ವಿಶ್ವಮಾನ್ಯತೆ ಬಂತು, ಅದ್ವಿತೀಯವಾಗಿ ನಾವು ಹೇಳಬಹುದು. ಅದನ್ನ ಖಂಡಿತವಾಗಿ ಅದು ರುಕ್ಮಿಣಿದೇವ ಆರುಂಡೇಲ್ ಅವರ ಪ್ರಯತ್ನ ಮತ್ತು ಶ್ರಮ ಅಂತ. ನೀವು ದಯವಿಟ್ಟು ವಿದ್ಯಾರ್ಥಿಗಳು ಅದನ್ನು ಓದಿ. ಭರತನಾಟ್ಯದಲ್ಲಿ ಏನೇನೆಲ್ಲ ಬದಲಾವಣೆಯನ್ನು ತಂದ್ರು ಅವರು, ಎಷ್ಟು ಪ್ರಯೋಗಗಳನ್ನು ಅದರಲ್ಲಿ ತಂದ್ರು, ವೇಷಭೂಷಣಗಳಲ್ಲಿ ತಂದ್ರು, ಭಾವದಲ್ಲಿ ತಂದ್ರು, ನೃತ್ಯಾಭಿನಯದಲ್ಲಿ ತಂದ್ರು, ವೇದಿಕೆಯಲ್ಲಿ ತಂದ್ರು, ಸಂಗೀತ ಉಪಕರಣದಲ್ಲಿ ತಂದ್ರು, ತುಂಬಾ ಪ್ರಯೋಗ ಮಾಡಿದ್ರು. ಇವತ್ತು ನಾವೇನು ಭರತನಾಟ್ಯ ಅಂತ ನಾವು ನೋಡ್ತಾ ಇದ್ದೀವಿ ಅಥವಾ ಕೇಳ್ತಾ ಇದ್ದೀವಿ, ಅದರ ಹಿಂದೆ ಅಷ್ಟು ಮಟ್ಟಿನ ಪ್ರಯೋಗಗಳು ಇದೆ. ಯಕ್ಷಗಾನದಲ್ಲಿ ನಾವಿವತ್ತು ಯಾರು ಮತ್ಪನ ಯಾರು ಅನ್ಯತಾ ಭಾವಿಸ್ಬಿಡಿ, ತಾಳ, ಮದ್ದಳೆ, ಚಂಡೆ, ಭಾಗವತಿಗೆ, ಹಿಮ್ಮೇಳದಲ್ಲಿ ಇಷ್ಟೇ. ಬಹುಶಃ ಇದರಿಂದ ಆಚೆಗೆ ನನಗೆ ಗೊತ್ತಿಲ್ಲ, ಬಟ್ ಪ್ರಯತ್ನ ಆಗಿದೆಯಲ್ಲೋ ಅಥವಾ ಇಷ್ಟಕ್ಕೆ ಇದೆಯಂತ. ಸೊ ಇದ್ರ ಆಚೆಗೆ ಬಟ್ ಸಾಮಗರು ಹೇಳಿದ್ರು, ಇವತ್ತೇನು ನಾವು ಮಾತಾಡ್ತೇವೆ ನಾಳೆ ಯಕ್ಷಗಾನದಲ್ಲಿ ಬರ್ತಾವೆ ಅಂದ್ರೆ ಅಷ್ಟು ಅಡಾಪ್ಟಬಿಲಿಟಿ ಬಂದಿದೆ ನಮಗೆ. ಆದ್ರೆ ಉಳಿದ ವಿಷಯಗಳಲ್ಲಿ ನಾವೆಲ್ಲೋ ಒಂದಿಷ್ಟು ಮಡಿವಂತಿಕೆ ಇಟ್ಕೊಂಡಿದೀವ ಅಥವಾ ಪ್ರಯೋಗ ಮಾಡ್ಲಿಲ್ವೋ ಅಥವಾ ಇಷ್ಟು ಸಾಕು ನಾವು ಇದರಲ್ಲೇನೆ ನಾವು ಮುಂದುವರಿಸ್ತಾ ಇದೀವೋ ಗೊತ್ತಿಲ್ಲ, ಐ ಆಮ್ ನಾಟ್ ವೆರಿ ಶ್ಯೂರ್. ಬಟ್ ನನ್ನ ಅಭಿಪ್ರಾಯದಲ್ಲಿ ಒಂದಿಷ್ಟು ನಾವು ಪ್ರಯೋಗಶೀಲತೆಯನ್ನ ಮಾಡಿಕೊಂಡ್ರೆ ಬದಲಾಗುವ ಕಾಲಘಟ್ಟಕ್ಕೆ ಸರಿಯಾಗಿ ಕೇವಲ ಶಾಸ್ತ್ರೀಯತೆಯ ಒಂದು ಪದವಿಗೆ ಮಾತ್ರ ಅಲ್ಲ, ಅದರ ಆಚೆಗೆ ಸಹ ನಾವು ಜನರನ್ನ ರೀಚ್ ಆಗಬೇಕು, ಹೆಚ್ಚು ಪ್ರಚಲಿತ ಆಗಬೇಕು. ಇವತ್ತು ಭರತನಾಟ್ಯ ಹೇಗೆ ವಿಶ್ವಮಾನ್ಯವಾಗಿದೆ, ಅದೇ ರೀತಿ ಯಕ್ಷಗಾನ ಸಹ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಅದಕ್ಕೆ ತಕ್ಕ ಒಂದು ವೇದಿಕೆಯನ್ನು ನಮ್ಮ ವಿದ್ಯಾರ್ಥಿಗಳು, ಸಂಶೋಧಕರು ಮಾಡಬಹುದು ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪಡೆದವರಿಗೆ ಅಭಿನಂದನೆಗಳನ್ನು ವಿಶ್ವವಿದ್ಯಾಲಯ ಪರವಾಗಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಕ್ಷಗಾನವು ವಿಶ್ವಮಾನ್ಯತೆಯತ್ತ ಸಾಗಲಿ ಎನ್ನುವ ಮಾತುಗಳನ್ನಾಡಿದ ಶ್ರೀ ರಾಜು ಮೊಗವೀರ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಯಕ್ಷಗಾನ ಅಧ್ಯಯನ ಕೇಂದ್ರದಲ್ಲಿ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಪ್ರಮಾಣ ಪತ್ರವನ್ನು ವಿತರಿಸಬೇಕಾಗಿ ಮಾನ್ಯ ಕುಲಪತಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಈ ಕೆಳಗಿನ ವಿದ್ಯಾರ್ಥಿಗಳು ಸಾಲಿನಲ್ಲಿ ಒಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೆ. ಶ್ರೇಯಸ್, ಸುವರ್ಣ, ಮಹೇಂದ್ರ ಶೆಟ್ಟಿ ಹಾಗೂ ಕಾವ್ಯ. ಇಂದಿನ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷ
ಸ್ಥಾನದಲ್ಲಿರುವ ನಮ್ಮ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರು ಅಧ್ಯಕ್ಷೀಯ ನುಡಿಮಾಲೆಯನ್ನು ಪೂರ್ಣಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾರೆ. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಹಿರಿಯರು ಮತ್ತು ಗಣ್ಯರೇ, ಸಭೆಯನ್ನ ಇಷ್ಟು ಚಂದ ಕಾಣಿಸ್ಲಿಕ್ಕೆ ಕಾರಣಕರ್ತರಾದಂಥ ಹಿರಿಯ ಮಿತ್ರರು ಮತ್ತು ಎಲ್ಲ ಊರಿನ ಹಿರಿಯರು, ಮಂಗಳೂರು ವಿಶ್ವವಿದ್ಯಾನಿಲಯದ ಚರಿತ್ರೆಯಲ್ಲಿ ಇದೊಂದು ಬಹಳ ದೊಡ್ಡ ವಿಶೇಷವಾದ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಮಾನ್ಯ ಕುಲಸಚಿವರು ಹೇಳಿದಾಗೆ ಇಷ್ಟು ವಿನೂತನವಾಗಿ, ಇಷ್ಟು ಕ್ರಿಯೇಟಿವ್ ಆಗಿ, ಮತ್ತೆ ಕನ್ನಡದಲ್ಲಿ ಅಷ್ಟು ಸೃಜನಶೀಲವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಕಿರಿಯ ಸ್ನೇಹಿತ ಧನಂಜಯ ಕುಂಬಳೆ ಮತ್ತು ಅವರ ತಂಡಕ್ಕೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ, ನಾನು ಕೂಡ ಪ್ರಥಮ ಬಾರಿಗೆ ಈ ಕಾರ್ಯಕ್ರಮದ ಈ ಸೊಗಸನ್ನು ನೋಡಿದ್ದು. ಹಾಗಾಗಿ ಈ ಕಾರ್ಯಕ್ರಮದ ಒಟ್ಟು ಸಕ್ಸಸ್ ಅನ್ನು ನಾನು ಇವಕ್ಕೆ ಕ್ರೆಡಿಟ್ ಮಾಡ್ತಾ ಇದ್ದೆ, ನಮ್ಮ ಕುಂಬಳೆ ಮತ್ತು ಟೀಮ್ಗೆ ಕ್ರೆಡಿಟ್ ಮಾಡ್ತಾ ಇದ್ದೆ. ಇದು ಹಿಂದೆ ಕೆಲಸ ಮಾಡಿದಂಥ, ಇದನ್ನು ಕನ್ಸೆಪ್ಚುಲೈಸ್ ಮಾಡಿದಂಥ ನಮ್ಮ ಮಾನ್ಯ ಕುಲಸಚಿವರು ರಾಜು ಮಗುವಿರು ನನ್ನ ಕೆಲಸ ಅಲ್ಲ ಅಂತಂದವರು, ಅವ್ರು ಮಾಡಿದ ಕೆಲಸ ಎಲ್ಲ ನನಗೆ ಗೊತ್ತಿದೆ. ಹಾಗಾಗಿ ಇದರ ಕೀರ್ತಿ ತಮಗೂ ಸಲ್ಲುತ್ತೆ. ಯಾಕಂದರೆ ನಿಮಗೆ ಇದರಲ್ಲೊಂದು ಒಂದು ರೊಮ್ಯಾಂಟಿಕ್ ಟಚ್ ಇದೆ. ಈ ಕಾರ್ಯಕ್ರಮನ ಹೀಗೆ ಮಾಡಬೇಕು, ಹೀಗೆ ಇರಬೇಕು ಅಂತ ಹೇಳಿ ಆಡಳಿತದಲ್ಲೂ ಒಂದು ರೊಮ್ಯಾಂಟಿಸೈಸ್ ಮಾಡೋ ಒಂದು ಚಾಕಚಕ್ಯತೆ ಇದೆ ನಿಮಗೆ. ಹಾಗಾಗಿ ಮತ್ತೆ ತಮಗೆ ನಾನು ಅದರ ಪ್ರಮುಖ ಭಾಗವನ್ನು ನಿಮಗೆ, ಪಾಲನ್ನು ನಿಮಗೆ ನಾನು ಕೊಡ್ತಾ ಇದ್ದೇನೆ. ಮಾತುಗಳಲ್ಲಿ ಗೌರವಗಳನ್ನು ಇಟ್ಟುಕೊಂಡು ಮತ್ತು ಪ್ರೀತಿಯನ್ನು ಇಟ್ಟುಕೊಂಡು, ಅಪಾರವಾದ ಈ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟುಕೊಂಡು, ಮಾತುಗಳನ್ನೇ ಹೂ ಹಾರದ ಥರ ಪೋಣಿಸಿ ನಮ್ಮೆಲ್ಲ ಪ್ರಶಸ್ತಿ ಪಡ್ಕೊಂಡಂಥ ಹಿರಿಯರನ್ನು ಗೌರವಿಸಿದಂಥ ಪ್ರೊಫೆಸರ್ ಚಿನ್ನಪ್ಪಗೌಡ್ರೆ, ನಮಗೆ ನಾನು ಅತ್ಯಂತ ಬಹಳ ಎಲ್ಲರ ಪರವಾಗಿ, ಇಡೀ ಊರಿನ ಪರವಾಗಿ ನಾನು ನಿಮಗೆ ಗೌರವ ಸಲ್ಲಿಸ್ತೇನೆ. ಯಾಕೆಂತಂದರೆ ಯಕ್ಷಗಾನ ಕೇಂದ್ರ ಇವತ್ತೇನಾದರೂ ಈ ರೀತಿ ಬೆಳೆದಿದ್ರೆ ಅದಕ್ಕೆ ನೀವೇ ಕಾರಣ. ನೀವೊಂದು ಕನಸುಗಾರರು ಅಂತ ನಮ್ಗೆ ಆವಾಗಲೇ ಗೊತ್ತಿತ್ತು. ಕನ್ನಡ ವಿಭಾಗ ಹೇಗೆ ಬೆಳಿಬೇಕು, ನಮ್ಮ ವಿದ್ಯಾರ್ಥಿಗಳು ಹೇಗಿರಬೇಕು, ಯಾವ ರೀತಿಯಲ್ಲಿ ಕನ್ನಡವನ್ನು ಬೆಳೆಸಬೇಕು ಮತ್ತು ಅಧ್ಯಾಪನ ಮಾಡಬೇಕು, ಆನಂತರ ಕನ್ನಡವನ್ನು ಬೆಳೆಸಲಿಕ್ಕೆ ಏನು ಕೋಆಪರೇಷನ್ ನೀಡಬೇಕು, ಕಾಂಟ್ರಿಬ್ಯೂಷನ್ ನೀಡಬೇಕು ಅನ್ನೋದನ್ನು ಆವಾಗಲೇ ಒಂದು ಕನಸು ಕಟ್ಟಿಕೊಂಡು ವಿದ್ಯಾರ್ಥಿ ಸಮುದಾಯವನ್ನು ಕಟ್ಟಿ ಬೆಳೆಸಿದವರು. ಯಕ್ಷಗಾನ ಕೇಂದ್ರವನ್ನು ಬೆಳೆಸುವಾಗ, ಹುಟ್ಟು ಹಾಕುವಾಗ ದೈನಂದಿನಗಳು ನಿಮಿತ್ತ. ಅದನ್ನು ನೀವು ಒಂದು ಕನ್ಸೆಪ್ಚುಲೈಸ್ ಮಾಡ್ಕೊಂಡಲ್ಲಿ ಹೀಗಿರಬೇಕು ಅಂತೇಳಿ, ಇನ್ನೊಂದು 30-40 ವರ್ಷಕ್ಕೆ ಹೀಗಿರ್ಬೇಕು, 100 ವರ್ಷಕ್ಕೆ ಹೇಗಿರಬೇಕು ಅಂತ ಕನ್ಸೆಪ್ಚುಲೈಸ್ ಮಾಡ್ಕೊಂಡ್ರಲ್ಲ, ಅದು ಬಹಳ ದೊಡ್ಡ ವಿಷಯ. ಅದು ಇವತ್ತಿನ ಕಾರ್ಯಕ್ರಮ ಈಗ ಆಗಬೇಕು ಅಂತಂದ್ರೆ ಬಹುಶಃ ಅದು ನಿಮ್ಮ ಕನಸುಗಳಿಂದಲೇ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹಳ ದೊಡ್ಡ ಕೆಲಸ ಮಾಡಿದಿರಿ. ಇದು 1 ಕೋಟಿ ಅಥವಾ ಅದರ ಬಡ್ಡಿ ಇವೆಲ್ಲ ಬಿಟ್ಬಿಡೋಣ. ಅದರಿಂದ ನೀವು ಕೆಲಸ ಮಾಡೋದಿಲ್ಲ, ಹಗಲು ರಾತ್ರಿ ದುಡಿದು ಕೆಲಸ ಮಾಡೋದಿರಲ್ಲ, ಇಡೀ ಜನರನ್ನ ಒಟ್ಟಿಗೆ ಸೇರಿಸಿದ್ರಲ್ಲ, ಅದು ಬಹಳ ದೊಡ್ಡ ವಿಷಯ ನನಗೆ. ಹಾಗಾಗಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇಡೀ ವಿಶ್ವವಿದ್ಯಾಲಯ ನಿಮಗೆ ತಲೆಬಾಗಿ ಗೌರವ ಸಲ್ಲಿಸ್ತದೆ. ಇದು ಬಹಳ ದೊಡ್ಡ ವಿಷಯ, ಒಂದೊಂದು ಬಹಳ ದೊಡ್ಡ ವಿಷಯ. ಯಕ್ಷಗಾನವನ್ನ ಕೇವಲ ಬದುಕು ಅಂತ ಪರಿಗಣಿಸಿದೆ. ನಮ್ದೇನೋ ಒಂದು ಹುಟ್ಟಿದ್ದೇ ಏನೋ ಒಂದು ಕೆಲಸ ಮಾಡಲಿಕ್ಕೆ, ಪುಣ್ಯದ ಕೆಲಸ ಮಾಡಲಿಕ್ಕೆ ಅನ್ನೋದನ್ನು ಅವ್ರ ಮಾತುಗಳಲ್ಲೇ ತಾವು ಕೇಳಿದ್ದೀರಿ. ಅಧ್ಯಕ್ಷರಾಗ್ಬೋದು, ನನ್ನ ಪ್ರೊಫೆಸರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಈಗ ನಮ್ಮ ಹಾಸ್ಯಗಾರ ಆಗ್ಬೋದು, ಅವ್ರ ಮಾತುಗಳಲ್ಲೇ ಕೇಳಿದ್ದೀರಿ. ನಾವೆಲ್ಲ ಹುಟ್ಟಿ ಬಂದದ್ದು ಬರೀ ನಮ್ಮ ಜೀವಿತಾವಧಿಯಲ್ಲಿ ಏನೋ ಕೆಲಸ ಮಾಡೋಗೋಕ್ಕಲ್ಲ, ಬೇರೆ ಏನೋ ಒಂದು ಕಮಿಟ್ಮೆಂಟ್ ಇತ್ತು. ಆ ಕಮಿಟ್ಮೆಂಟ್ನ ಪ್ರಮುಖ ಭಾಗವೇ ಇದು ಅಂತ ಅವ್ರ ಮಾತುಗಳಲ್ಲಿ ತಾವು ಕೇಳಿದ್ದೀರಿ. ಯಕ್ಷಗಾನವನ್ನ ಒಬ್ಬ ವಿದ್ಯಾರ್ಥಿಯಾಗಿ, ಬೇರೆ ಊರಿಂದ ಬಂದು ಒಬ್ಬ ವಿದ್ಯಾರ್ಥಿಯಾಗಿ ನಾನು ನೋಡಿದಾಗ ನನಗೆ ಯಕ್ಷಗಾನ ಕಂಡದ್ದು ಬೇರೆ ಇತ್ತ. ಎಲ್ಲ ಹಿರಿಯರಲ್ಲಿ ಕ್ಷಮೆ ಕೇಳಿ ಮಾತನ್ನು ನಾನು ಹೇಳ್ತೇನೆ. ನಾಗರಿಕತೆ ಬೆಳೀತಾ ಬಂದಾಗೆ, ದಕ್ಷಿಣ ಕನ್ನಡದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಬಂದಾಗ ಎಲ್ಲರೂ ಬುದ್ಧಿವಂತರಾದ್ರಿ, ಇಂಗ್ಲಿಷ್ ಶಿಕ್ಷಣ ಪಡ್ಕೊಂಡ್ರಿ, ವಿದೇಶಕ್ಕೆ ಹೋದ್ರಿ, ಎಲ್ಲ ಕಡೆ ಹೋಗಿ ಸಮಾಜ ಏನೋ ಬೇರೆ ಬೇರೆ ರೀತಿಯಲ್ಲಿ ಏನೋ ಗುಂಪುಗಳು ಆಗ್ತಾ ಇದ್ದ ಸಂದರ್ಭದಲ್ಲಿ ಜಾನಪದದ ಶಕ್ತಿಯೇ ಹಾಗೆ. ನಮ್ಮೂರಿನಲ್ಲೂ ಜಾನಪದದ ಕಥೆಗಳನ್ನು ನಾನು ಕೇಳಿದ್ದೇನೆ ಮತ್ತು ಅದ್ರಲ್ಲಿ ಅನುಭವಿಸಿದ್ದೇನೆ. ಎಲ್ಲ ಬೇರೆ ಬೇರೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಈ ಮಾಧ್ಯಮ ಇದೆಯಲ್ಲ, ಇದು ಜನರನ್ನ ಒಟ್ಟಿಗೆ ತಗೊಂಡು ಬಂದದ್ದು ಬಹಳ ದೊಡ್ಡ ಕ್ರಾಂತಿ. ಅದು ಸಾಮಾಜಿಕ ಕ್ರಾಂತಿ. ಅದು ಎಲ್ಲ ಬೇರೆ ಬೇರೆ ಆಗ್ತಾ ಇದ್ದಾಗ ಹಂಗೆಲ್ಲ ಇಲ್ಲ. ಅದು ನಾವೆಲ್ಲ ಅಲ್ಲಿ ಇರೋಣ, ದೇವರ ಹೆಸರಿನಲ್ಲಿ ಅಲ್ಲಿ ಸೇರಿಕೊಳ್ಳೋಣ ಅಂತೇಳಿ ಇಡೀ ಸಮಾಜವನ್ನ ಒಗ್ಗಟ್ಟು ಮಾಡಲಿಕ್ಕೆ ಈ ಮಾಧ್ಯಮ ಕೆಲಸ ಮಾಡಿದ್ದು ಬಹಳ ದೊಡ್ಡ ಸಾಧನೆ ಅಂತ ನಾನು ತಿಳ್ಕೊಂಡಿದ್ದೇನೆ.
ಸರ್, ಪ್ರತಿ ಶಿಕ್ಷಣ ಸಂಸ್ಥೆಗಳು ಉಟ್ಕೊಂಡು ಬಂದಾಗ ಅಥವಾ ಒಂದೊಂದು ಅದರ ಸ್ಪೋಕ್ಸ್ ಪರ್ಸನ್ಸ್ಗಳು ಬಂದಾಗ ಸಮಾಜದ ಒಂದು ಭಾಗವನ್ನ ಮಾತ್ರ ಸ್ಟ್ರೆಸ್ ಮಾಡಿದ್ದನ್ನ ಇಲ್ಲಿ ಕೇಳಿದ್ದೀನಿ ನಾನು. ಇದು ಜಾನಪದವೋ ಶಾಸ್ತ್ರೀಯವೋ ಇವುಗಳೆಲ್ಲ ಚರ್ಚೆಗಳನ್ನು ಹೊರತು ಮಾಡಿ ಒಬ್ಬ ಹೊರಗಿನಿಂದ ಒಬ್ಬ ನೋಡುವ ಸಂದರ್ಭ ಬಂದಾಗ ನನಗೆ ಎಂತ ಅದ್ಭುತವಾದದ್ದು. ಇಡೀ ಕೀರ್ತಿ ಈ ಯಕ್ಷಗಾನವನ್ನು ಪೋಷಣೆ ಮಾಡದಂತ ಸಭಿಕರಿದ್ದಾರಲ್ಲ, ನಮ್ಗೆ ಸಪೋರ್ಟ್ ಮಾಡಿದ್ರಲ್ಲ, ಹಗಲು ರಾತ್ರಿ ಚಾಪೆ ಹಾಕೊಂಡು ಊಟ ಮಾಡದೆ ಬಂದು ಕೂತ್ಕೊಂಡು ಮಳೆಯೋ ಬಿಸಿಲು ಅಂತ ಬಂದು ಕೂತ್ಕೊಂಡು ಸಪೋರ್ಟ್ ಮಾಡಿದ್ರಲ್ಲ ಜನ, ಅವರಿಗೆ ಅದು ಸಲ್ಲಬೇಕು. ಅವರಿಂದ ನಾವು ಬೆಳೆದಿದ್ದೀವಿ ಅಂತ ತಾವು ನಮ್ಮ ಮಾತುಗಳಲ್ಲಿ ಮಾರ್ಮಿಕವಾಗಿ ಹೇಳಿದ್ದೀವಿ. ಅವರಿಂದ ನಾವೇ. ಹಾಗಾಗಿ ಇಡೀ ಸಭಿಕರನ್ನ ಎಷ್ಟು ಗೌರವದಿಂದ ನೋಡ್ತಾ ಇದ್ದೀರಿ ತಾವು. ಇಡೀ ನೀವು ಹೋಗಿ ಹಾಸ್ಯಗಾರಲ್ಲಿ ಹೋಗಿ ಇದನ್ನ ನಮಸ್ಕಾರ ಮಾಡಿ ಬರುವ ಇಡೀ ಆ ಬಾಡಿ ಲ್ಯಾಂಗ್ವೇಜ್ ಇದೆ, ಅದು ನಿಮ್ಮಿಂದ ನಾವು ನೋಡಿದ್ದೇವೆ. ಹಾಗಾಗಿ ಜನರನ್ನ ಒಟ್ಟಿಗೆ ತಗೊಂಡು ಬರುವಾಗ ಎಷ್ಟೆಷ್ಟೋ ಸಮಾಜದ ಅಂಕು ಡೊಂಕುಗಳನ್ನು ನಿಮ್ಮ ಮಾತುಗಳಲ್ಲಿ ಗಾನಗಳಲ್ಲಿ ನೀವು ಅದನ್ನು ಹೇಳಿ ಸರಿಪಡಿಸಿದ್ದೀರಿ. ಎಷ್ಟು ಜನರು ಹುಡುಕರು, ಸುಮಾರು ಜನ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಮೊನ್ನೆ ತಾನೇ ಮದ್ಯ ವ್ಯಸನದ ಬಗ್ಗೆ, ವ್ಯಸನ ಮುಕ್ತ ದೇಶದ ಬಗ್ಗೆ ಮಾಡಿದ್ದೀವಿ. ಕೇಳಿದ್ದೀನಿ ನಾನು, ಬಹಳ ಬಹಳ ಹತ್ತಿರದಲ್ಲಿ ಕೇಳಿದ್ದೀನಿ. ಎಷ್ಟು ಜನ ಸ್ನೇಹಿತರು ಇದನ್ನು ಹೇಳಿದ್ದಾರೆ. ಯಕ್ಷಗಾನ ನೋಡಿದ ಮೇಲೆ ಕುಡಿತ ನಿಲ್ಲಿಸ್ಬಿಟ್ಟಿದ್ದಾರೆ, ದುರಭ್ಯಾಸಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ಮೋಸ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ, ಅನ್ಯ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ವಾಟ್ ಎ ಟ್ರಾನ್ಸ್ಫಾರ್ಮೇಶನ್ ಇಟ್ ಈಸ್. ಹೌ ಬಿಗ್ ಟ್ರಾನ್ಸ್ಫಾರ್ಮೇಶನ್ ದಟ್ ವಿ ಹ್ಯಾವ್ ಸೀನ್ ಹಿಯರ್. ಅದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಒಟ್ಟಿಗೆ ತರುವ ಒಂದು ಕೆಲಸವನ್ನ ಮಾಡಿದ್ದೀರಿ. ಬಹಳ ದೊಡ್ಡ ವಿಷಯ. ಈ ದೇಶಕ್ಕೆ ಅಶೋಕವರು ಸಂವಿಧಾನ ಅಂತಂದ್ರು. ಸಂವಿಧಾನದೊಳಗೆ ನಮಗೆಲ್ಲ ಗೂಸ್ ಬಾಂಬ್ಸ್ ಬರ್ತದೆ ಇವತ್ತು ಎಲ್ಲ, ನಮ್ಗೆ ಮೈಯಲ್ಲೆಲ್ಲ ಜುಮ್ 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 ಅಂತ ಹಾಕಿಡ್ತದೆ. ಸಂವಿಧಾನ ಅಂತ ಹೇಳಿದ್ವಿ. ಸಂವಿಧಾನದ ಆಶಯವನ್ನ ಯಕ್ಷಗಾನ ಮಾಡಿದೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಸುದ್ದಿ ಏನು. ಒಳ್ಳೆ ಮಾತು ಕೇಳಿದ್ರಿ ನಾನು ಇವತ್ತು ಫಸ್ಟ್ ಟೈಮ್ ಈ ತರದ ಮಾತು ಕೇಳಿದ್ವಿ. ಅದು ನೀವು ಹೋಲಿಸಿದ್ದು ಬಹಳ ಚೆನ್ನಾಗಾಯ್ತು. ಇಂಥ ದೊಡ್ಡ ಕೆಲಸ ಆಗಿದೆ ಅಂತಂದ್ರೆ ಇದಕ್ಕೆ ವಿಶ್ವವಿದ್ಯಾನಿಲಯ ಒಂದು ಸಣ್ಣ ಮಟ್ಟದಲ್ಲಿ ಕೊಡುಗೆ ಕೊಡ್ತಾ ಇದೆ ಅಂತಂದ್ರೆ ಅದು ಬಹಳ ದೊಡ್ಡ ವಿಷಯ. ಹಾಗಾಗಿ ನಾನು ಮೊದಲು ನಮ್ಮ ಇಡೀ ಕನ್ನಡ ವಿಭಾಗದ ಎಲ್ಲ ಪ್ರೊಫೆಸರ್ಗಳನ್ನ, ಪರ್ಟಿಕ್ಯುಲರ್ಲಿ ನಮ್ಮ ಪ್ರೊಫೆಸರ್ ಚಿನ್ನಪ್ಪಗೌಡರನ್ನ ನೆನೆಸ್ಕೋತಾನೆ. ಆ ಪರಂಪರೆಯನ್ನ, ಈ ಹಿರಿಯರು ಹಾಕಿಕೊಟ್ಟಿರುವ ಪರಂಪರೆಯನ್ನ ನಮ್ಮ ಯಂಗ್ಸ್ಟರ್ಸ್ಗಳು ಹೇಗೆ ಮುಂದುವರಿಸಬೇಕು ಅಂತ ತಾವೇನೀಗ ಮಕ್ಕಳಲ್ಲಿ ಆದೇಶ ಕೊಟ್ಟಿದ್ದಾರೋ, ಮಕ್ಕಳಿಗೆಲ್ಲ ಆದೇಶ ಅಂತ ತಿಳ್ಕೋಬೇಕು. ಅದೊಂದು ಪ್ರೀತಿ ಮಾತಲ್ಲ, ಅದು ಅವರಿಗೆ ಅಧಿಕಾರ ಇದೆ ಹೇಳಲಿಕ್ಕೆ. ಮತ್ತು ಅವರ ಅಧಿಕಾರ ಪೀಠದಲ್ಲಿ ನಿಂತು ನಿಮ್ಗೊಂದು ಆದೇಶ ಕೊಟ್ಟಿದ್ದಾರೆ, ನೀವು ಈ ಪರಂಪರೆಯನ್ನ ಮುಂದುವರಿಸಬೇಕು. ಯಾಕಂದ್ರೆ ನಮ್ಗೆ ಜನ ಬೇಕು, ಜನ ಒಗ್ಗಟ್ಟಾಗಬೇಕು. ಸಾಕು ಇನ್ಮೇಲೆ ಈ ಭೇದ ಭಾವಗಳು ಎಂತ ಅದ್ಭುತವಾಗಿ ಸಟ್ಲ್ ಆಗಿ ಪ್ರೊಫೆಸರ್ ಇಂಗ್ಲಿಷ್ ಪಾಠನೇ ಮಾಡಿದ್ರು ನಮ್ಗೆ. ನಮ್ಮಲ್ಲಿರೋ ಸಮಾಜದ ಸಮಸ್ಯೆಗಳನ್ನ ಬಹಳ ಸಟ್ಲ್ ಆಗಿ ಹೇಳಿದ್ರಿ. ಅದು ಅರ್ಥ ಆಗುತ್ತೆ ಮಕ್ಕಳಿಗೆ ನಾನು ತಿಳ್ಕೊಂಡಿದ್ದೀನಿ. ಈ ಸಟ್ಲಿಟಿನೆಲ್ಲ ಬಿಟ್ಟು ಒಗ್ಗಟ್ಟಾಗಬೇಕಾಗಿದೆ ಇವತ್ತು. ಈ ಒಗ್ಗಟ್ಟಾಗುವ ಆದೇಶವನ್ನ ನಮ್ಮೆಲ್ಲ ಹಿರಿಯ ಕಲಾವಿದರು ಮತ್ತು ಈ ಸಮಾಜದ ಬಹಳ ಹಿರಿಯ ವಾಯ್ಸ್ಗಳು, ಬಹಳ ದೊಡ್ಡ ವಾಯ್ಸ್, ಅದು ನಿಮ್ಗೆ ಹೇಳಿದೆ, ಈ ಪರಂಪರೆಯನ್ನು ಉಳಿಸಿ. ಹಾಗೆಯೇ ಯಕ್ಷಗಾನದಲ್ಲಿ ನಮ್ಮ ಪ್ರೊಫೆಸರ್ ಚಿನ್ನಪ್ಪಗೌಡರು ಹಾಕೊಟ್ಟಿರುವ ಮೂಲಭೂತ ಫೌಂಡೇಶನ್ ಏನಿದೆ, ವರ್ಡ್ ಯೂಸ್ ಮಾಡಿದ್ರು, ಫೌಂಡೇಶನ್ ಏನಿದೆ, ಆ ಫೌಂಡೇಶನ್ ಅಲ್ಲಿ ಒಂದು ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂವನ್ನ, ಆ ಪರಂಪರೆಯನ್ನ ನಿಮ್ಮ ತಂಡ ಈಗ ಮುಂದುವರಿಸ್ತಾ ಇದೆ. ಇದು ಹಾಗೆ ಮುಂದುವರಿತಾ ಅದು ಎಲ್ಲಿಗೆ ತಲುಪಬೇಕು ಅಂತಂದ್ರೆ ಅದೊಂದು ಎಂಡದ್ದಿಲ್ಲ. ಎಲ್ಲಿಗೆ ತಲುಪಬೇಕು ಅಂತಂದ್ರೆ ಇಡೀ ವಿಶ್ವಕ್ಕೆ ಯಕ್ಷಗಾನ ಇಂಗ್ಲಿಷ್ ಮಾದರಿಯಲ್ಲಿ ಹೋಗಿದ್ದಲ್ಲ, ಇಡೀ ವಿಶ್ವಕ್ಕೆ ವಿಶ್ವಮಾನವ ಸಂದೇಶವನ್ನ ಯಕ್ಷಗಾನದ ಮುಖಾಂತರ ಹೋಗಿ ನಾವೆಲ್ಲ ಜನರಿಗೋಸ್ಕರ ಇದ್ದೇವೆ, ಜನ ಸಮುದಾಯ ಇರಬೇಕು, ಇಡೀ ಪ್ರಪಂಚ ನಮ್ದು ಒಂದಾಗಬೇಕು, ಒಂದು ಮನುಷ್ಯರ ಒಂದು ಗುಂಪಾಗಬೇಕು ಅಂತ ಒಂದು ಮೆಸೇಜ್ ಈ ಪರಂಪರೆ ಮುಂದುವರಿಲಿ ಅಂತ ನಾನು ತಿಳ್ಕೊಂಡು ಹೇಳ್ತಾ, ವಿಶ್ವವಿದ್ಯಾನಿಲಯದಲ್ಲಿ ಹಣ ಇಲ್ಲ ಅಂತ ಎಲ್ಲ ಸಂದರ್ಭದಲ್ಲಿ ಹೇಳುವಾಗ ಒಂಥರ ಬೇಜಾರಾಗುತ್ತೆ. ಬಟ್ ಅದು ಸತ್ಯ ಹೇಳೋದ್ರಲ್ಲಿ ಏನು ಸುದ್ದಿದೆ. ಬೇರೆ ಬೇರೆ ಯೋಜನೆ ಹಾಕೊಂಡಿದ್ದೀವಿ. ಆ ಯೋಜನೆಯ ಉದ್ದೇಶ ಇಷ್ಟೇ, ಇನ್ನು ಮೇಲೆ ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಮಾಡಬಾರ್ದು, ಈ ತರ ಅರ್ಥಗರ್ಭಿತವಾಗಿರಬೇಕು, ಅರ್ಥಪೂರ್ಣವಾಗಿರಬೇಕು ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಕುಂಬ್ಳೆ ಮತ್ತು ತಂಡದವರಿಗೆ ನಮ್ಮ ಆಡಳಿತ ಬಹಳ ಕಟ್ಟುನಿಟ್ಟಿನ ಸಲಹೆ ಸೂಚನೆಗಳನ್ನು ಕೊಟ್ಟಿದೆ. ಒಂದು ಕೇಂದ್ರ, ಅಧ್ಯಯನ ಕೇಂದ್ರ ಈ ಕೆಲಸ ಮಾಡಬೇಕು. ಅದು ಯಾಕೆ ಈ ಕೆಲಸ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನ ಮೊನ್ನೆ ನಾವು ಕೊಟ್ಟಿರೋದ್ರಿಂದ ಸುಮಾರು ಅಧ್ಯಯನ ಕೇಂದ್ರಗಳು ಬಹಳ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ. ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಊರಿನ ಸಂಪ್ರದಾಯಕ್ಕೆ, ನಮ್ಮ ಊರಿನ ಎಲ್ಲ ಸಂಸ್ಕೃತಿಗೆ, ನಮ್ಮ ಊರಿನ ಜನಸಮುದಾಯ ಒಗ್ಗಟ್ಟಾಗುವ ಎಲ್ಲ ಪ್ರಯತ್ನಕ್ಕೆ ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ನಾವು ಸಾಧಿಸ್ತೇವೆ ಮತ್ತು ಅದು ಖಂಡಿತವಾಗಿ ಒಟ್ಟಿಗೆ ಇಟ್ಕೊಂಡು ಅದನ್ನು ಮುಂದುವರಿಸ್ತೇವೆ ಅನ್ನುವ ಮಾತುಗಳನ್ನು ಹೇಳ್ತಾ, ಯಕ್ಷಗಾನ ಕೇಂದ್ರಕ್ಕೆ ಕೇವಲ ಸತೀಶ್ ಪೈ, ದಯಾನಂದ್ ಪೈ ಅವರು ಮಾತ್ರ ಅಲ್ಲ, ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರು ಅವರ ಮನಸ್ಸು, ಅವರಿಗೆ ಮನಸ್ಸು ಮಾತ್ರ ಕೊಡ್ಲಿಕ್ಕೆ ಅವರ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಕ್ಕಾಗದೆ ಆಗುತ್ತೆ. ಈ ಊರಿನವರೆಲ್ಲ ಸೇರ್ಕೊಂಡಿದ್ದೀವಿ. ನಮ್ಮ ಹಾಸ್ಯಗಾರ ಹೇಳ್ದಂಗೆ ನನ್ನ ಸಹಾಯವೂ ಇದೆ ಅಂತ ಹೇಳಿದಾಗೆ
ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ನಮ್ಮ ಊರಿನ ಎಲ್ಲ ಹಿರಿಯರನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಮಾಡ್ಬೋದು ಅಂತ ಹೇಳಿ ಪ್ರಯತ್ನ ಪಡೋಣ. ನಿಮ್ಮ ಸಹಕಾರವನ್ನು ಯಾವತ್ತೂ ಕೋರ್ತಾ ಯಕ್ಷಗಾನ ಕಲಾಕೇಂದ್ರ, ಯಕ್ಷಗಾನ ಕೇಂದ್ರ ಕೇವಲ ಸಂಶೋಧನೆ ಮಾತ್ರ ಅಲ್ಲ, ಸಂಶೋಧನೆ ಮಾಡಿ ಅಲ್ಮೇರದಲ್ಲಿ ಇಟ್ಟು ನಮ್ಮ ಮಕ್ಕಳು ಓದೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ಈಗೇನು ಪುಸ್ತಕದ ಜೊತೆಗೆ ಸಂಬಂಧವನ್ನು ಕಳ್ಕೊಂಡಿರೋದ್ರಿಂದ ತಮ್ಮ ಪುಸ್ತಕ ನಮ್ಮ ಮಕ್ಕಳಿಗೆ ಓದುವ ಒಂದು ಹೊಸ ಸ್ಫೂರ್ತಿಯನ್ನು ಕೊಡ್ಲಿ ಅಂತ ಹೇಳ್ತಾ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಹೊಸ ಅಭಿಯಾನವನ್ನು ಪ್ರಾರಂಭ ಮಾಡೋಣ. ಧನಂಜಯ, ಅದೇನಾಗುತ್ತೆ ನೋಡೋಣ. ಯಕ್ಷಗಾನದ ಮುಖಾಂತರ ಎಲ್ಲ ಹೃದಯಗಳನ್ನು ಬೆಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಧೈರ್ಯ ನನಗಿದೆ. ಹಾಗಾಗುತ್ತೆ. ಹಾಗಾಗಿ ಇವತ್ತಿಗೂ ಕೂಡ ಯಕ್ಷಗಾನ ಉಳ್ಕೊಂಡಿದೆ ಅಂತ ಹೇಳ್ತಾ ತಾವೆಲ್ಲ ಊರಿಂದ, ಬೇರೆ ಬೇರೆ ಊರಿಂದ ಬಂದು ನಮ್ಮೆಲ್ಲ ಹಿರಿಯರನ್ನ ಪ್ರಶಸ್ತಿ ಪಡ್ಕೊಳ್ಳೋ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ಬಹಳ ಸಂತೋಷ ಆಯಿತು ತಮ್ಮನ್ನೆಲ್ಲ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ರಿಸೀವ್ ಮಾಡ್ಕೊಳ್ಳೋಕ್ಕೆ ಮತ್ತು ತಮ್ಮ ಜೊತೆಗೆ ಒಂದಿಷ್ಟು ಕಾಲ ಕಳೀಲಿಕ್ಕೆ. ತಮಗೆ, ತಮ್ಮ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿಕ್ಕೆ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ತಮ್ಮ ಅಧ್ಯಕ್ಷೀಯ ನುಡಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಮಗಾಗಿ, ನಮ್ಮ ಕಾರ್ಯಕ್ರಮಕ್ಕಾಗಿ ಸಮಯ ಮೀಸಲಿಟ್ಟವರನ್ನು ಯಾವತ್ತಿಗೂ ನಾವು ಗೌರವಿಸಬೇಕಾದದ್ದು ನಮ್ಮ ಆದ್ಯ ಹೊಣೆಗಾರಿಕೆ ಎನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕಾಗಿದೆ. ಇದೀಗ ಅತಿಥಿಗಳಿಗೆ ಗೌರವಾರ್ಪಣೆಯ ಸಮಯ. ಮೊದಲಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಅಧ್ಯಕ್ಷರಾದ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಅವರನ್ನು ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡದ್ದಕ್ಕಾಗಿ ವಿಶ್ವವಿದ್ಯಾನಿಲಯದ ಪರವಾಗಿ ಗೌರವಿಸಬೇಕಾಗಿ ಸನ್ಮಾನ್ಯ ಕುಲಪತಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಂದು ಯಕ್ಷಮಂಗಳ ಪ್ರಶಸ್ತಿ ಪುರಸ್ಕೃತರಾದವರ ಬಗ್ಗೆ ಅಭಿನಂದನಾ ನುಡಿಗಳನ್ನಾಡಿದ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಇವರನ್ನು ಗೌರವ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಅದೇ ರೀತಿಯಲ್ಲಿ ಯಕ್ಷಮಂಗಳ ಪ್ರಶಸ್ತಿಯ ಸಲಹಾ ಸಮಿತಿಯಲ್ಲಿರುವ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಇವರನ್ನು ಗೌರವ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಮಾನಿಸಬೇಕಾಗಿ ಮಾನ್ಯ ಕುಲಪತಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ತೆರನಾಗಿ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಇವರನ್ನು ಗೌರವ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸಬೇಕಾಗಿ ಯಕ್ಷಗಾನ ಅಧ್ಯಯನ ಕೇಂದ್ರದ ಕುಂಬ್ಳೆಯವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಕುಲ ಸಚಿವರನ್ನು ಗೌರವಿಸಬೇಕಾಗಿ ವಿನಂತಿ. ಅಂತೆಯೇ ನಮ್ಮ ಇಂದಿನ ವಿಶೇಷ ರೀತಿಯ ನಿರೂಪಣಾ ಕಾರ್ಯಕ್ರಮಕ್ಕೆ, ಅದೇ ರೀತಿಯಲ್ಲಿ ಗಣಪತಿ ಕೌತುಕವೆಂಬ ನೃತ್ಯ ಪ್ರಸ್ತುತಿಗೆ, ಅದೇ ರೀತಿಯಲ್ಲಿ ನಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರದ ಗುರುಗಳಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನು ಬೋಧಿಸುವ ಕೆಲಸವನ್ನು ಮಾಡುತ್ತಾ ಇರುವ ಶ್ರೀ DVPS ಕೋಟ್ಯಾನಿವರನ್ನು ಶಲ್ಯವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಅಂತೆಯೇ ಇಂದಿನ ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಮೂಡಿ ಬರುವುದಕ್ಕೆ ಮುಖ್ಯ ಕಾರಣೀಕರ್ತರು ನಮ್ಮ ಆಸ್ಥಾನ ಕಲಾವಿದರು.
ಸಮ್ಮೇಳನದಲ್ಲಿ ಸಹಕರಿಸಿದಂತಹ ಭಾಗವತರಾಗಿ ಶ್ರೀ ಮನ್ವಿತ್ ಶೆಟ್ಟಿ ಇವರನ್ನು ಗೌರವಿಸಬೇಕಾಗಿ ಮಾನ್ಯ ಕುಲಪತಿಗಳಲ್ಲಿ ವಿನಂತಿಸುತ್ತೇನೆ. ಚೆಂಡೆಯಲ್ಲಿ ಸಹಕರಿಸಿದ ಕೌಶಿಕ್ ರಾವ್ ಬುದ್ಧಿಗೆ ಇವರನ್ನು ಗೌರವಿಸುವಂತಹ ಸಮಯ. ಅದೇ ರೀತಿಯಲ್ಲಿ ಮಂಡಳಿಯಲ್ಲಿ ಸಹಕರಿಸಿದ ಶ್ರೀ ಸ್ಕಂದ ಕೊನ್ನಾರ್ ಇವರನ್ನು ಗೌರವಿಸುವ ಸಮಯ. ಅಂತೆಯೇ ಚಕ್ರತಾಳದಲ್ಲಿ ಸಹಕರಿಸಿದ ಶ್ರೀ ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರನ್ನು ಗೌರವಿಸುವ ಸಮಯ. ಇಂದಿನ ಕಾರ್ಯಕ್ರಮವನ್ನು ಸುಲಲಿತವಾಗಿ ಸಾಂಗವಾಗಿ ನೆರವೇರಿಸಿದಂತಹ ಶ್ರೀಮತಿ ಸಾಯಿಸುಮ ಇವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಶಲ್ಯವನ್ನಿಟ್ಟು ಗೌರವಿಸಬೇಕು. ಸರ್ವರನ್ನು ಗೌರವಿಸಿದ ಮಾನ್ಯ ಕುಲಪತಿಗಳಿಗೆ ಹಾಗೂ ಶ್ರೀ ಧನಂಜಯ ಕುಂಬಳೆಯವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನದ ಈ ಶುಭಾವಸರದಲ್ಲಿ ಜೊತೆಯಾದ ಸವಿ ಮನಸ್ಸುಗಳಿಗೆ ವಂದನಾರ್ಪಣೆಯ ಸಮಯ. ಧನ್ಯಾಗಲಿದ್ದಾರೆ ಯಕ್ಷಗಾನ ಅಧ್ಯಯನ ಕೇಂದ್ರದ ಸಹಾಯಕರಾದ ಶ್ರೀ ಸತೀಶ್ ಕೊಣಾಜೆ ಇವರು. ನಾವು ಇಡೀ ಈ ಯಕ್ಷಗಾನ ಅಧ್ಯಯನ ಕೇಂದ್ರದ ಚಟುವಟಿಕೆಗಳನ್ನ ಅತ್ಯಂತ ಪ್ರೀತಿ ಮತ್ತು ಇಷ್ಟು ಅಚ್ಚುಕಟ್ಟಾಗಿ ನಡೆಯುವುದಕ್ಕೆ ಅದಕ್ಕೆ ಕಾರಣಕರ್ತರಾದವರು ನಮ್ಮ ಸದಾ ಎಲ್ಲ ಕೇಂದ್ರದ ಚಟುವಟಿಕೆಯನ್ನು ನಿರ್ವಹಿಸ್ತಾ ಇರುವವರು ಕೇಂದ್ರದ ಸಂಶೋಧನಾಧಿಕಾರಿ ಸತೀಶ್ ಕೊಣಾಜೆ ಮತ್ತು ಕೇಂದ್ರದ ಸ್ವಾತಿ ಅವರನ್ನು ನಾನಿಲ್ಲಿ ತುಂಬ ಪ್ರೀತಿಯಿಂದ ನೆನಪು ಮಾಡಿಕೊಳ್ಬೇಕು. ಹಾಗೇನೆ ಈ ಕಾರ್ಯಕ್ರಮ ಸಂಘಟನೆಯಲ್ಲಿ ನಾವು ಬೇರೆ ಬೇರೆ ಪೀಠಗಳಿದ್ರೂ ಕೂಡ ಏನು ಕುಲಪತಿಗಳು ಮತ್ತು ಕುಲಸಚಿವರ ಆಶಯ ಏನಿದೆ ಹಾಗೇನೆ ಕೇಂದ್ರದ ಚಟುವಟಿಕೆಗಳಿದ್ರೆ ಎಲ್ಲ ಪೀಠಗಳ ಯಾರು ಸಂಶೋಧನಾಧಿಕಾರಿಗಳಿದ್ದಾರೆ, ಸಂಶೋಧನಾ ಸಹಾಯಕರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಎಲ್ಲರೂ ನಾವು ಜೊತೆಗೂಡಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇಷ್ಟು ಒಂದು ಚಂದಕ್ಕೆ ಈ ಕಾರ್ಯಕ್ರಮ ಆಗ್ಬೇಕಿದ್ರೆ ಎಲ್ಲ ಪೀಠಗಳ ಯಾರು ಬೆಂಬಲಿಗಿದ್ದಾರೆ ಅವರೆಲ್ಲ ಸಹಕಾರ ನಮ್ಮ ಜೊತೆಗಿದೆ. ಅವರನ್ನು ಕೂಡ ನಾನು ಇಲ್ಲಿ ನೆನಪು ಮಾಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ತೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಇದರ ಆಶ್ರಯದಲ್ಲಿ ಇವತ್ತು ನಡೆದಂತಹ ಯಕ್ಷಮಂಗಲ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಂಪನ್ನಗೊಂಡಿದೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಹಾಗೂ ಯಕ್ಷಗಾನ ಅಧ್ಯಯನ ಕೇಂದ್ರದ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಕೂಡ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಅವರಿಗೆ ನಾನು ಯಕ್ಷಗಾನ ಅಧ್ಯಯನ ಕೇಂದ್ರ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾಗೆ ಇಂದಿನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿರುವಂತಹ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಇವರಿಗೂ ಕೂಡ ನಾನು ಯಕ್ಷಗಾನ ಅಧ್ಯಯನ ಕೇಂದ್ರ ಮತ್ತು ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತರ ಅಭಿನಂದನಾ ಭಾಷಣ ಮಾಡಿದ ಜಾನಪದ ವಿದ್ವಾಂಸರು ಮತ್ತು ಯಕ್ಷಗಾನ ಅಧ್ಯಯನ ಕೇಂದ್ರದ ಸ್ಥಾಪಕ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಸರ್ ಅವರಿಗೂ ಕೂಡ ನಾನು ಯಕ್ಷಗಾನ ಅಧ್ಯಯನ ಕೇಂದ್ರ ಮತ್ತು ನಿಮ್ಮೆಲ್ಲರ ಪರವಾಗಿ ವಂದಿಸುತ್ತೇನೆ. ಇವತ್ತಿನ ಯಕ್ಷಮಂಗಲ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಹಿರಿಯ ಅರ್ಥಧಾರಿ ಡಾಕ್ಟರ್ ರಮಾನಂದ ಬನಾರಿ ಅವರಿಗೂ ಕೂಡ ನಾನು ಯಕ್ಷಗಾನ ಅಧ್ಯಯನ ಕೇಂದ್ರ ಮತ್ತು ನಿಮ್ಮೆಲ್ಲರ ಪರವಾಗಿ ವಂದಿಸ್ತಾ ಇದ್ದೇನೆ. ಯಕ್ಷಗಾನ ರಂಗದ ಹಿರಿಯ ವಿದ್ವಾಂಸರು ವಿಶ್ರಾಂತ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ML ಸಾಮಗ ಅವರಿಗೆ ಯಕ್ಷಗಾನ ಅಧ್ಯಯನ ಕೇಂದ್ರ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಯಕ್ಷಮಂಗಲ ಕೃತಿ ಪ್ರಶಸ್ತಿ ಪುರಸ್ಕೃತರಾದಂತಹ ಪತ್ರಕರ್ತರು ಆಗಿರುವಂತಹ ಶ್ರೀ ಅಶೋಕ ಹಾಸ್ಯಗಾರ ಅವರನ್ನು ಕೂಡ ನಾನು ಯಕ್ಷಗಾನ ಅಧ್ಯಯನ ಕೇಂದ್ರದಿಂದ ನಾನು ವಂದಿಸ್ತಾ ಇದ್ದೇನೆ. ಯಕ್ಷಗಾನ ಅಧ್ಯಯನ ಕೇಂದ್ರದ ನಮ್ಮೆಲ್ಲ ಕಾರ್ಯಚಟುವಟಿಕೆಯಲ್ಲಿ ಕೂಡ ಆಡಳಿತಾತ್ಮಕ ಸಹಕಾರವನ್ನು ನೀಡುತ್ತಿರುವಂತಹ ಕುಲಸಚಿವರಾಗಿರುವಂತಹ ಶ್ರೀ ರಾಜಮೋಗವೀರ ಕೆ ಸರ್ ಅವರಿಗೂ ಕೂಡ ನಾನು ಯಕ್ಷಗಾನ ಅಧ್ಯಯನ ಕೇಂದ್ರದಿಂದ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರದ ಪ್ರಾಯೋಜಕರು ಆಗಿರುವಂತಹ ಹಾಗೂ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಪಿ ದಯಾನಂದ ಪೈ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಯಕ್ಷಗಾನ ಅಧ್ಯಯನ ಕೇಂದ್ರವನ್ನು ಸಮರ್ಥ ಮಾರ್ಗದರ್ಶನದೊಂದಿಗೆ ಮುನ್ನಡೆಸುತ್ತಿರುವಂತಹ ಕೇಂದ್ರದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅವರಿಗೆ ನಾನು ಯಕ್ಷಗಾನ ಅಧ್ಯಯನ ಕೇಂದ್ರ ಮತ್ತು ನಿಮ್ಮೆಲ್ಲರ ಪರವಾಗಿ ವಂದಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಿಂಡಿಕೇಟ್ ಸದಸ್ಯರಾದಂತಹ ಶ್ರೀ ಅಚ್ಯುತ ಗಡ್ಡೆ ಅವರಿಗೆ ಹಾಗೂ ಪ್ರಶಸ್ತಿ ಆಯ್ಕೆ ಸಮಿತಿಯ ಪಾದಿಕಲ್ ವಿಷ್ಣು ಭಟ್ ಅವರಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೆ ಕೂಡ ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಈ ದಾಖಲೀಕರಣದಲ್ಲಿ ಸಹಕರಿಸಿದ ಹಬ್ಬಕ್ಕ ಟಿವಿಯ ಶಶಿಧರ್ ಪೈರ್ತಬೈಲ್ ಹಾಗೂ ಚಂದ್ರಶೇಖರ್ ಎಂಬಿ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರುವಂತಹ ವಿವಿಧ ವಿಭಾಗಗಳ ಎಲ್ಲ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು, ಸಂಶೋಧನಾರ್ಥಿಗಳು ಹಾಗೂ ವಿವಿಧ ಪೀಠಗಳ ಸಂಶೋಧನಾ ಸಹಾಯಕರು, ಯಕ್ಷಮಂಗಲ ತಂಡದ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪತ್ರ ವಾಚಿಸಿದಂತಹ ಯಕ್ಷಗಾನ ಗುರುಗಳಾದ ಡೇವಿಡ್ ಕೋಟ್ಯಾನ್ ಹಾಗೂ ಕಾವ್ಯ ಹಂದೆ ಅವರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಹಿಮ್ಮೇಳದೊಂದಿಗೆ ಸಹಕರಿಸಿದಂತಹ ಭಾಗವತರಾದಂತಹ ಮನ್ವಿತ್ ಶೆಟ್ಟಿ ಇರಾ, ಕೌಶಿಕ್ ರಾವ್ ಗುತ್ತಿಗೆ, ಸ್ಕಂದ ಕೊನ್ನಾರ್, ಹರಿಶ್ಚಂದ್ರ ನಾಯಕ ಹಾಗೂ ಪೂರ್ವರಂಗದ ಪ್ರಸ್ತುತಿಯನ್ನು ಪಡಿಸಿದಂತಹ ಯಕ್ಷಮಂಗಲ ವಿದ್ಯಾರ್ಥಿಗಳಾದಂತಹ ಶ್ರೇಯಸ್, ಮಹೇಂದ್ರ, ಸುವರ್ಣ ಇವರಿಗೂ ಕೂಡ ನಾನು ಯಕ್ಷಗಾನ ಅಧ್ಯಯನ ಕೇಂದ್ರದ ವತಿಯಿಂದ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಅರ್ಥಗಾರಿಕೆ ಶೈಲಿಯಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಬಹಳ ಅಂದವಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಯಕ್ಷಮಂಗಲ ತಂಡದ ಹಿರಿಯ ವಿದ್ಯಾರ್ಥಿನಿ ಸಾಯಿ ಸುಮಾ ನಾವಡ ಅವರನ್ನು ಕೂಡ ನಾನು ಯಕ್ಷಗಾನ ಅಧ್ಯಯನ ಕೇಂದ್ರ ಮತ್ತು ನಿಮ್ಮೆಲ್ಲರ ಪರವಾಗಿ ವಂದಿಸುತ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ತಮಗೂ ವಂದನೆಗಳನ್ನು ಸಲ್ಲಿಸುತ್ತಾ ಒಲವಿನ ಕಲಾಪ್ರಿಯರೇ, ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಗಂಗೋತ್ರಿಯ ಅಂಗಳದ ಯಕ್ಷ ಮಂಗಳವೆಂಬ ಗೃಹದ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನದ ಮಂಗಳ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಮಂಗಳವೇ ಒದಗಿ ಬರಲಿ ಎನ್ನುತ್ತಾ ಮಂಗಳವನ್ನು ಹಾಡುವುದಕ್ಕೆ ಸಭ್ಯ ಸಜ್ಜನ ಸಹೃದಯಿ ಸಭಿಕ ಸಂದೋಹದವರಲ್ಲಿ ಅಪ್ಪಣೆಯನ್ನು ಕೇಳುತ್ತಾ ಭದ್ರಂ ಶುಭಂ ಮಂಗಳಂ ಶರಣಿ ತ್ರಯೋಬಿಗಿ ಗೌರಿ ನಾರಾಯಣಿ ನಮೋಸ್ತುತೇ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಭೂಮಿಯ ದಾನವ ಬೇಡಿದಗಿ ತೋರದತ್ತಿ ರಾಮಚಂದ್ರನೆಂಬ ದಶರಥ ಸುತನಿಗೆ ಸತ್ಯವಾಮೆಯ ರಸ ಗೋಪಾಲ ಕೃಷ್ಣಗೆ
ಗಜಮುಖಾದವಗೆ ಗಣಪತಿ Gracias.